ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಬ್ಯಾಂಗ್ಳೂರ್. ಸೊ DSCRT ವೆಬ್ಸೈಟ್ ಏನು ಮಾಡಿದ್ದಾರೆ ಅಂದರೆ ಈಗ ಅವರು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 2025 ಮತ್ತು 2026 ಅಕಾಡೆಮಿಕ್ ಇಯರ್ಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಓಕೆನಾ. ಸೊ ಇದು ನಿಮಗೆ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಈ ಮೆಥಡ್ LBA ಮೆಥಡನ್ನು ಫಾಲೋ ಮಾಡಬೇಕು ಅಂತ ಈ ವರ್ಷ ಸರ್ಕ್ಯುಲರ್ ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಓಕೆನಾ. ಅದೇನು ಅಂದರೆ ಒಂದೊಂದು ಚಾಪ್ಟರ್ ಆದ ನಂತರ ಆ ಚಾಪ್ಟರ್ ಮೇಲೆ ನಿಮಗೆ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಪ್ರೀವಿಯಸ್ ಇಯರಲ್ಲೆಲ್ಲ ನಿಮಗೆ FA1, FA2, SA1, FA3, FA4 ಮತ್ತು SA2 ಅಂತಕ್ಕಂಥ ಪ್ಯಾಟ್ರನ್ ಎಕ್ಸಾಮಿನೇಷನ್ ನಡೀತಾ ಇತ್ತು. ಬಟ್ ಈ ವರ್ಷ ಆ ಥರ ಇಲ್ಲದೆ ನಿಮಗೆ LBA ಮೆಥಡಲ್ಲಿ ನಿಮಗೆ ಟೆಸ್ಟನ್ನು ಮಾಡೋಕ್ಕೆ ಅವರು ಸ್ಟಾರ್ಟ್ ಮಾಡಿದಾರಲ್ವ. ಸೊ ಅದಕ್ಕೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟಿನ ಕ್ವೆಶ್ಚನ್ ಪೇಪರನ್ನು ಹೇಗೆ ಕೊಡಬೇಕು, ಎಷ್ಟು ಮಾರ್ಕ್ಸ್ಗೆ ಕೊಡಬೇಕು, ಎಷ್ಟು ಕಷ್ಟಕರವಾದಂತಹ ಪ್ರಶ್ನೆಗಳಿರುತ್ತೆ, ಸುಲಭವಾದ ಪ್ರಶ್ನೆಗಳು ಎಷ್ಟಿರುತ್ತೆ, ಸೊ ಇವೆಲ್ಲ ಮಾಹಿತಿಗಳನ್ನು ಈ ಕ್ವೆಶ್ಚನ್ ಪೇಪರಲ್ಲಿ ಅವರು ಕೊಟ್ಟಿರ್ತಾರೆ. ನಾವು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಕೆಮಿಸ್ಟ್ರಿ ಅಂದರೆ ಸೈನ್ಸ್ ಮಾಡಲ್ ಕ್ವೆಶ್ಚನ್ ಪೇಪರ್ನ ತೊಗೊಂಡಿದ್ದೀವಿ ಫಸ್ಟ್ ಚಾಪ್ಟರ್ಗೆ. ಓಕೆನಾ. ಕ್ಲಾಸ್ 10 ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 2025 ಮಾಡಲ್ ಕ್ವೆಶ್ಚನ್ ಪೇಪರ್. ಇಲ್ಲಿ ನೋಡಿ ಸಬ್ಜೆಕ್ಟ್ ಇದು ಸೈನ್ಸ್ ಆಗಿದೆ. ಫಸ್ಟ್ ಚಾಪ್ಟರ್ ಬಂದು ಕೆಮಿಸ್ಟ್ರಿಯಿಂದ ಇದೆ, ರಸಾಯನಶಾಸ್ತ್ರದಿಂದ ಇದೆ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಇದರ ಸಿಂಬಲ್ ಬಂದು ನಿಮಗೆ 83E ಅಂತ ಇದೆ, ಮತ್ತು ಡ್ಯೂರೇಷನ್ ನಿಮಗೆ 60 minutes, ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 25 ಮಾರ್ಕ್ಸಿಗೆ ಈ ಒಂದು ಕ್ವೆಶ್ಚನ್ ಪೇಪರ್ ಇದೆ. ಫಸ್ಟ್ ಕ್ವೆಶನ್, ಚಿಪ್ ಮ್ಯಾನುಫ್ಯಾಕ್ಚರರ್ಸ್ ಫ್ಲಶ್ ಬ್ಯಾಗ್ಸ್ ಆಫ್ ಚಿಪ್ಸ್ ವಿತ್ ನೈಟ್ರೋಜನ್ ಗ್ಯಾಸ್. ಯಾಕೆ? ಬಿಕಾಸ್ ಅದು ಆಕ್ಸಿಡೈಸ್ ಆಗಬಾರ್ದು ಅಂತ ಹೇಳಿ ನಮಗೆ ನೈಟ್ರೋಜನ್ ಗ್ಯಾಸ್ನ ಫಿಲ್ ಮಾಡ್ತಾರೆ. ಸೊ ಟು ಪ್ರಿವೆಂಟ್ ಆಕ್ಸಿಡೇಷನ್. ನೆಕ್ಸ್ಟ್, ದಿ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ ಇಸ್ ಆನ್ ಎಕ್ಸಾಂಪಲ್ ಫಾರ್. ಈ ಕೆಳಗೆ ನಡೀತಾ ಇರ್ತಕ್ಕಂಥ ಒಂದು ಕ್ರಿಯೆ ಏನಿದೆಯಲ್ಲ ಅದು ಯಾವ ರಿಯಾಕ್ಷನ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ದಿಸ್ ರಿಯಾಕ್ಷನ್ ವಿಲ್ ಬಿ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಯಾಕೆಂದರೆ ಅಲ್ಲಿ ಐರನ್ ಆಕ್ಸೈಡ್ ಇದೆಯಲ್ಲ, ಫೆರ್ರಿಕ್ ಆಕ್ಸೈಡಿಂದ ನಿಮಗೆ ಅಲ್ಯೂಮಿನಿಯಂ ಅಲ್ಲಿ ಡಿಸ್ಪ್ಲೇಸ್ ಆಗ್ತಾ ಇದೆ, ಐರನ್ ಹೊರಗಡೆ ಬರ್ತಾ ಇದೆ. ಸೊ ದಿಸ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ವೆನ್ ಎಕ್ಸ್ಪೋಸ್ ಟು ದಿ ಸನ್ಲೈಟ್ ಬಿಕಾಸ್. ಯಾಕೆ ಅಂತ ಕೇಳ್ತಾ ಇದೆ. ನೋಡಿ, ಸಿಲ್ವರ್ ಕ್ಲೋರೈಡ್ ಏನಿದೆಯಲ್ಲ AgCl ಅಂತ ಇದೆಯಲ್ಲ, ಅದು ಈಸ್ ಈಕ್ವಲ್ ಟು Ag + Cl2 ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ ಇದೆ. ಆ್ಯಂಡ್ ನೀವು ಇದಕ್ಕೆ ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆನಾ. ಯಾಕಂದರೆ ಸನ್ಲೈಟಿನ ಪ್ರೆಸೆನ್ಸಲ್ಲಿ ಅದು ಡಿಕಂಪೋಸ್ ಆಗುತ್ತೆ. ಆ್ಯಂಡ್ ಇದನ್ನು ಫೋಟೋಗ್ರಾಫಿಕಲ್ಲಿ ಯೂಸ್ ಮಾಡ್ತಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ. ಸೊ ಇಲ್ಲಿ ಏನು ಆನ್ಸರ್ ಬರೀಬೇಕು ನೀವು? ಸಿಲ್ವರ್ ಕ್ಲೋರೈಡ್ ಬ್ರೇಕ್ಸ್ ಡೌನ್ ಟು ಫಾರ್ಮ್ ಏನಂತ ಬರೀತೀರಾ? ಸಿಲ್ವರ್ ಅಂತ ಬರೀತೀರಾ. ಓಕೆನಾ. ಸೊ ದಟ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ನೆಕ್ಸ್ಟ್, ಸೆಕೆಂಡ್ ಮೈನ್, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ 3 ಪ್ರಶ್ನೆಗಳಿರುತ್ತೆ. ಓಕೆನಾ. ಒಂದು ಮಾರ್ಕಿಗೆ. ವಾಟ್ ಈಸ್ ಅ ಪ್ರೆಸಿಪಿಟೇಷನ್ ರಿಯಾಕ್ಷನ್? ಎ ರಿಯಾಕ್ಷನ್ ಇನ್ ವಿಚ್ ಇನ್ಸಾಲ್ಯುಬಲ್ ಮಾಸ್ ಆಫ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್, ಸಚ್ ರಿಯಾಕ್ಷನ್ ಇಸ್ ಕಾಲ್ಡ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಬರೀಬೇಕಾಗುತ್ತೆ. ಐರನ್ ಆರ್ಟಿಕಲ್ಸ್ ಆರ್ ಟು ಬಿ ಪೇಂಟೆಡ್. ವೈ? ಯಾಕೆ ಐರನ್ ಆರ್ಟಿಕಲ್ಸ್ನ ಪೇಂಟ್ ಮಾಡ್ತಾರೆ? ಯಾಕಂದರೆ ಕರೋಷನ್ ಪ್ರೋಸೆಸ್ ನಡೆಯುತ್ತೆ. ಕರೋಷನ್ ಅಂದರೆ ಏನು? ವೆನ್ ಮೆಟಲ್ಸ್ ಆರ್ attacked by atmospheric moisture or acids, it's said to be corrode and this process is called as corrosion. ಸೊ ಕರೋಷನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಾವಲ್ಲಿ ಪೇಂಟ್ ಮಾಡಬೇಕಾಗತ್ತೆ. ಮ್ಯಾಂಗನೀಸ್ ಆಕ್ಸೈಡ್ ಮತ್ತು HCl ಗಿವ್ಸ್ ರೈಸ್ ಟು ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ ವಾಟರ್ ಪ್ಲಸ್ ಕ್ಲೋರಿನ್. ಸೊ ಇಲ್ಲಿ ಆಕ್ಸಿಡೈಸಿಂಗ್ ಮತ್ತು ರಿಡ್ಯೂಸಿಂಗ್ ಏಜೆಂಟ್ ಯಾರು ಅಂತ ಕೇಳಿದ್ದಾರೆ. ನೋಡಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಆಕ್ಸಿಡೈಸ್ ಆಗೋದಕ್ಕೆ ಯಾರು ಹೆಲ್ಪ್ ಮಾಡ್ತಾರಲ್ಲ ಅವರು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಇಲ್ಲಿ ಯಾರು ಆಕ್ಸಿಡೈಸ್ ಆಗ್ತಾ ಇದ್ದಾರೆ ಅಂತ ಫಸ್ಟ್ ನೋಡಿ. ಹೈಡ್ರೋಜನ್ ಕ್ಲೋರೈಡಲ್ಲಿ ನಿಮಗೆ HCl ಇದೆ ಅಲ್ವಾ? HCl ಇದೆ. ಹೈಡ್ರೋಜನ್ ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ HCl ಕ್ಲೋರಿನ್ ಇದೆ, ಬಟ್ ಪ್ರಾಡಕ್ಟ್ ಸೈಡ್ ಅದು ಆಕ್ಸಿಜನ್ನ ಗೇನ್ ಮಾಡಿದೆ. ಹಾಗಾದರೆ HCl ಅನ್ನೋದು ಆಕ್ಸಿಡೈಸ್ ಆಗ್ತಾ ಇದೆ. ಆಕ್ಸಿಡೈಸ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇರೋರು ಯಾರು ಅಂದರೆ ಮ್ಯಾಂಗನಸ್ ಆಕ್ಸೈಡ್. ದೇರ್ ಫೋರ್ ಆಕ್ಸಿಡೈಸಿಂಗ್ ಏಜೆಂಟ್ ಬಂದು ಮ್ಯಾಂಗನಸ್ ಆಕ್ಸೈಡ್ ಆಗುತ್ತೆ. ರೆಡ್ಯೂಸಿಂಗ್ ಏಜೆಂಟ್ ಉಲ್ಟಾ, ಯಾರು ಆಕ್ಸಿಜನ್ನ ಕಳ್ಕೊತಾ ಇದ್ದಾರಲ್ಲ ಅವರು ರೆಡ್ಯೂಸ್ ಆಗ್ತಾ ಇದ್ದಾರೆ. ಆ ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇರೋದು HCl. ಮ್ಯಾಂಗನಸ್ ಆಕ್ಸೈಡು ಮ್ಯಾಂಗನಸ್ ಕ್ಲೋರೈಡ್ ಹಾಕ್ತಾ ಇದೆ. ಸೊ ಮ್ಯಾಂಗನೀಸ್ ಆಕ್ಸಿಜನ್ನ ಲೂಸ್ ಮಾಡ್ತಾ ಇದೆ. ದಟ್ ಈಸ್ ವೈ HCl ವಿಲ್ ಬಿ ದಿ ರೆಡ್ಯೂಸಿಂಗ್ ಏಜೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಇದೆ ಇಲ್ಲಿ. ಫಸ್ಟ್ ಒನ್ 2 ಮಾರ್ಕ್ ಕ್ವೆಶನ್ ಇದು. ಇಲ್ಲಿ ನೋಡಿ, ಲಿಸ್ಟ್ ಔಟ್ ದಿ ಅಬ್ಸರ್ವೇಷನ್ ದಟ್ ಹೆಲ್ಪ್ ಅಸ್ ಟು ಡಿಟರ್ಮೈನ್ ಎ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಇದು ತುಂಬ ಸಿಂಪಲ್ ಕ್ವೆಶನ್, ನೋಡ್ಕೊಳ್ಳಿ. ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂದರೆ ಫಸ್ಟಲ್ಲಿ ಸ್ಮೆಲ್ಲಲ್ಲಿ ಚೇಂಜ್ ಆಗುತ್ತೆ, ಕಲರಲ್ಲಿ ಚೇಂಜ್ ಆಗುತ್ತೆ, ಮತ್ತು ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಟೆಂಪರೇಚರ್ ಚೇಂಜ್ ಆಗುತ್ತೆ. ಸೊ ಈ ವಿಚಾರಗಳನ್ನ ನೀವು ಬರೀಬೇಕಾಗುತ್ತೆ. ಇನ್ನು ಎಕ್ಸ್ಟ್ರಾ ಇದ್ದರೂ ಸಹ ನೀವು ಬರೀಬೋದು. ಅಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ನೀವು ಅಬ್ಸರ್ವೇಷನ್ಸ್ನ ಬರೀಬೇಕು. ಓಕೆನಾ. ಸೊ ಈ ಕ್ವೆಶನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. HCl ಅನ್ನೋದು ಆಕ್ಸಿಜನ್ನ ಗೇನ್ ಮಾಡ್ತಾ ಇದೆ. ದೇರ್ ಫೋರ್ ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಆ್ಯಂಡ್ ಇಲ್ಲಿ ದಿಸ್ ಒನ್ ಈಸ್ ಅಂಡರ್ ಗೋಯಿಂಗ್ ರಿಡಕ್ಷನ್ ಅಲ್ವಾ. ಸೊ ದಿಸ್ ಈಸ್ ಹೆಲ್ಪಿಂಗ್ ಫಾರ್ ದಟ್. ಸೊ ಇದನ್ನು ರಿಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರೀತೇವೆ. ಇಲ್ಲಿ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಯಾರು ಆಕ್ಸಿಡೇಷನ್ ಆಗ್ತಾ ಇದ್ದಾರಲ್ಲ ಅವರನ್ನು ರಿಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಯಾರು ರಿಡಕ್ಷನ್ ಅಂಡರ್ಗೋ ಆಗ್ತಾ ಇದ್ದಾರಲ್ಲ ಅವ್ರನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಈ ಶಾರ್ಟ್ ಕಟ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್,
ವೆನ್ ಕ್ಯಾಲ್ಶಿಯಂ ಕಾರ್ಬನೇಟ್ ಈಸ್ ಹೀಟೆಡ್, ನೋಡಿ ಇಲ್ಲಿ ಆರ್ ಕ್ವೆಶನ್ ಇದೆ, ನೀವು ಇದನ್ನಾದರೂ ಬರಿಬೋದು ಅಥವಾ ಇದನ್ನಾದರೂ ಬರಿಬೋದು. ಓಕೆನಾ. ನಾವು ವೆನ್ ಕ್ಯಾಲ್ಶಿಯಂ ಕಾರ್ಬನೇಟ್ ಇಸ್ ಹೀಟೆಡ್, ಹೀಟ್ ಮಾಡಿದ್ರೆ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆರ್ ಪ್ರೊಡ್ಯೂಸ್ಡ್. ಇದಕ್ಕೆ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ CaCO3 ಗಿವ್ಸ್ ರೈಸ್ ಟು CaO ಪ್ಲಸ್ CO2. ಓಕೆನಾ. ಇದು ಬ್ಯಾಲೆನ್ಸ್ ಆಗಿದೆ, ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಲ್ಶಿಯಂ ಕಾರ್ಬನೇಟ್ ಅನ್ನೋದು ಸಾಲಿಡ್, ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನೋದು ಸಾಲಿಡ್, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಗ್ಯಾಸ್. ಸೊ G ಅಂತ ಬರೆದೆ ನಿಮಗೆ ಕಂಪ್ಲೀಟ್ 2 ಮಾರ್ಕ್ಸ್ ಸಿಗುತ್ತೆ. ನೇಮ್ ದಿ ಬ್ರೌನ್ ಫ್ಯೂಮ್ಸ್ ರಿಬಲೇಟೆಡ್ ವೆನ್ ಲೆಡ್ ನೈಟ್ರೇಟ್ ಇಸ್ ಹೀಟೆಡ್ ಆ್ಯಂಡ್ ಬ್ಯಾಲೆನ್ಸ್ ದಿ ಕೆಮಿಕಲ್ ಈಕ್ವೇಷನ್. ನೋಡಿ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ, PbNO3 ಟ್ವೈಸ್ ಅಂತ ಹೇಳಿ. ಇಲ್ಲಿ ನಿಮ್ಗೆ ಏನಿರುತ್ತೆ, ಲೆಡ್ ಆಕ್ಸೈಡ್ ಇರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಇರುತ್ತೆ, ಆ್ಯಂಡ್ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸಿಜನ್. ಸೊ ಈ ರಿಯಾಕ್ಷನ್ನ ನೀವು ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆನಾ. ಅದನ್ನು ಬ್ಯಾಲೆನ್ಸ್ ಮಾಡಿ ಬರೀಬೇಕು. ಬ್ರೌನ್ ಫ್ಯೂಮ್ ಫಾರ್ಮ್ಡ್ ಇಸ್ ನೈಟ್ರೋಜನ್ ಡೈಆಕ್ಸೈಡ್, NO2 ಅಂತ ಬರೀಬೇಕಾಗತ್ತೆ. ಓಕೆನಾ. ವೆರಿ ಸಿಂಪಲ್ ಕ್ವೆಶನ್. ಆ್ಯಂಡ್ ನೆಕ್ಸ್ಟ್ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಇದು 3 ಅಂಕದ ಪ್ರಶ್ನೆಗಳು, 2 ಕೇಳಿದ್ದಾರೆ, ನೀವು ಅದರಲ್ಲಿ 1 ಬರೀಬೇಕು. ಸಾರಿ, 2 ಬರೀಬೇಕು. ಸೆಕೆಂಡ್ ಕ್ವೆಶನಲ್ಲಿ 1 ಬರೀಬೇಕಾಗುತ್ತೆ. ಡ್ರಾ ಎ ಡಯಾಗ್ರಾಮ್ ಟು ಶೋ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಡಯಾಗ್ರಾಮ್ನೇ ಬರೀಬೇಕಾಗುತ್ತೆ. ಒಂದು ಬ್ಲೂ ಬಾಕ್ಸ್ ಪಕ್ಕದಲ್ಲಿ ಕೊಟ್ಟಿರ್ತಾರೆ, ಅದನ್ನು ಬರೀರಿ. ಮತ್ತು ಗ್ರಾಫೈಟ್ ಆ್ಯನೋಡನ್ನು ಲೇಬಲ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಹೇಗಿರುತ್ತೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂದರೆ, ಡಯಾಗ್ರಾಮಿಗೆ 1 ಮಾರ್ಕ್, ಈ ಲೇಬಲಿಂಗ್ಗೆ 1 ಮಾರ್ಕ್ ಆ್ಯಂಡ್ ಈ ಲೇಬಲಿಂಗ್ಗೆ 1 ಮಾರ್ಕ್ ಇರುತ್ತೆ. ಸೊ 3 ಮಾರ್ಕ್ಸ್. ನೆಕ್ಸ್ಟ್ ರೈಟ್ ದಿ ಬ್ಯಾಲೆನ್ಸ್ಡ್ ಈಕ್ವೇಷನ್ಸ್ ಫಾರ್ ದಿ ಕೆಮಿಕಲ್ ರಿಯಾಕ್ಷನ್ಸ್. ಕ್ವಿಕ್ ಲೈಮ್ ಹ್ಯಾಸ್ ರಿಯಾಕ್ಟೆಡ್ ವಿತ್ ವಾಟರ್. ಕ್ವಿಕ್ ಲೈಮ್ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ H2O. ಸೊ ಆ ಈಕ್ವೇಷನ್ನ ಬರೀಬೋದು. ಆ್ಯಂಡ್ ಸೆಕೆಂಡ್ ಒನ್, ಜಿಂಕ್ ರಿಯಾಕ್ಟಿಂಗ್ ವಿತ್ ಕಾಪರ್ ಕ್ಲೋರೈಡ್. ಇದೇನಾಗುತ್ತೆ, ಜಿಂಕ್ ಕ್ಲೋರೈಡ್ ಪ್ಲಸ್ ಕಾಪರ್ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ ಒನ್, ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇಸ್ ಆ್ಯಡೆಡ್ ಟು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಸೋಡಿಯಂ ಕ್ಲೋರೈಡ್ NaCl ಪ್ಲಸ್ ಸಿಲ್ವರ್ ನೈಟ್ರೇಟ್ AgNO3 ಏನಾಗುತ್ತೆ, ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. NaNO3 ಪ್ಲಸ್ AgCl. ದಿಸ್ ಇಸ್ ದ ರಿಯಾಕ್ಷನ್. ಆ್ಯಂಡ್ ಅದೇ ರೀತಿ ಇಲ್ಲಿ ಕೆಲವೊಂದು ಬೇರೆದು ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಕೆಮಿಸ್ಟ್ರಿ, ಕಂಬಸ್ಚನ್ ಆಫ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸಿನ ಕಂಬಸ್ಚನ್. ನ್ಯಾಚುರಲ್ ಗ್ಯಾಸ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಇಟ್ ಈಸ್ ಮೀಥೇನ್. ಮೀಥೇನ್ನ ನೀವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಸಿಗುತ್ತೆ. ದಿಸ್ ಇಸ್ ದಿ ಈಕ್ವೇಷನ್, ಅದರ ಬ್ಯಾಲೆನ್ಸ್ ಮಾಡಬೇಕು. ಅದೇ ರೀತಿ ಹೈಡ್ರೋಜನ್ ಸಲ್ಫೈಡ್ H2S ಪ್ಲಸ್ ಆಕ್ಸಿಜನ್ ಏನು ಕೊಡುತ್ತೆ, ಇಟ್ ವಿಲ್ ಗಿವ್ ಯು SO2 ಆ್ಯಂಡ್ H2O. ದಿಸ್ ಇಸ್ ದ ರಿಯಾಕ್ಷನ್. ಸೊ ಈ ಈಕ್ವೇಷನ್ಸನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಕ್ವೆಶನ್ಗೆ ಸೆಪರೇಟಾಗಿ ಬ್ಯಾಲೆನ್ಸ್ ಮಾಡಿ ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ 4 ಮಾರ್ಕ್ ಕ್ವೆಶನ್, ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಆನ್ಸರ್ ದಿ ಫಾಲೋಯಿಂಗ್ ರಿಗಾರ್ಡಿಂಗ್ ಟು ಕೆಮಿಕಲ್ ರಿಯಾಕ್ಷನ್ ದಟ್ ಅಕರ್ಸ್ ವೆನ್ ಪೊಟ್ಯಾಷಿಯಂ ಅಯೋಡೈಡ್ ಇಸ್ ಮಿಕ್ಸ್ಡ್ ವಿತ್ ಲೆಡ್ ನೈಟ್ರೇಟ್. ಪೊಟ್ಯಾಷಿಯಂ ಅಯೋಡೈಡ್ ಅಂದರೆ Ki, ಲೆಡ್ ನೈಟ್ರೇಟ್ ಅಂದರೆ PbNO3 ಟ್ವೈಸ್. ಏನಾಗುತ್ತೆ, ಬ್ಯಾಲೆನ್ಸ್ಡ್ ಈಕ್ವೇಷನ್ನ ಬರೀಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಪ್ರಾಡಕ್ಟ್ಸಲ್ಲಿ KNO3 ಪ್ಲಸ್ PbI2 ಅಂತ ಬರುತ್ತೆ. ದಿಸ್ ಇಸ್ ದ ಈಕ್ವೇಷನ್. ಇದು ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ಪ್ರೆಸಿಪಿಟೇಟ್ ಫಾರ್ಮ್ಡ್. ಯಾವ ಪ್ರೆಸಿಪಿಟೇಟ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ ಅಂದರೆ, ಯು ಕ್ಯಾನ್ ಇಲ್ಲಿ KNO3 ಆ್ಯಂಡ್ ದಿ ಪ್ರೆಸಿಪಿಟೇಟ್ ಫಾರ್ಮ್ಡ್ ವಿಲ್ ಬಿ PbI2. ಕಲರ್ ಆಫ್ ದಿ ಪ್ರೆಸಿಪಿಟೇಟ್ ಇಲ್ಲಿ ಯೆಲ್ಲೋ ಕಲರ್ ಅಂತ ಬರೀಬೇಕಾಗುತ್ತೆ. ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್, ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮತ್ತು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ನೀವು ಬರೀತೀರಾ. ಓಕೆನಾ. ದಿಸ್ ಇಸ್ 4 ಮಾರ್ಕ್ ಕ್ವೆಶನ್. ಒಂದು ಕ್ವೆಶನ್ಗೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ನೇಮ್ ದಿ ವಾಟರ್ ಇನ್ಸಾಲ್ಯುಬಲ್ ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ಡ್ ವೆನ್ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಇಸ್ ಆ್ಯಡೆಡ್ ಟು ಬೇರಿಯಂ ಕ್ಲೋರೈಡ್. ಇಲ್ಲಿ ಯಾವುದು ದಿಸ್ ವೈಟ್ ಪ್ರೆಸಿಪಿಟೇಟ್ ಅಂದರೆ, ಇಟ್ ಇಸ್ ಬೇರಿಯಂ ಕ್ಲೋರೈಡ್ ವಿಲ್ ಬಿ ದಿ ಬೇರಿಯಂ ಸಲ್ಫೇಟ್. ಓಕೆ, ಬೇರಿಯಂ ಕ್ಲೋರೈಡ್ನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಬೇರಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಪ್ರೆಸಿಪಿಟೇಟ್ ಆಗುತ್ತೆ. ಓಕೆ, BaSO4. ದಿಸ್ ಇಸ್ ದಿ ಥಿಂಗ್ ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಆಲ್ಸೋ ಟೇಕ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇನ್ ಟೆಸ್ಟ್ ಟ್ಯೂಬ್ ಆ್ಯಂಡ್ ಡಿಪ್ ಇನ್ ಐರನ್ ನೈಲ್. ವಾಟ್ ಚೇಂಜ್ ಯು ವಿಲ್ ಅಬ್ಸರ್ವ್. ನೋಡಿ, ಕಾಪರ್ ಪ್ಲಸ್ FeSO4 ಈ ರಿಯಾಕ್ಷನ್ ಅಲ್ಲ. ಕಾಪರ್ ಸಲ್ಫೇಟ್ಗೆ ನೀವು ಐರನ್ನ ಹಾಕಬೇಕು. ಕಾಪರ್ ಸಲ್ಫೇಟ್ ಪ್ಲಸ್ Fe ನಮಗೆ ಗೊತ್ತು ಕಾಪರ್ಗಿಂತ ಮೋರ್ ರಿಯಾಕ್ಟಿವ್ ಅಂತ. ಸೊ ಇದು ಈ ಪ್ಲೇಸ್ನ ಆಕ್ಯುಪೈ ಮಾಡಿಕೊಂಡು ಇದನ್ನು ಆಚೆ ಹಾಕುತ್ತೆ. ದೇರ್ ಫೋರ್ ದ ಪ್ರಾಡಕ್ಟ್ ವಿಲ್ ಬಿ FeSO4 ಪ್ಲಸ್ Cu ವಿಲ್ ಬಿ ದಿ ಪ್ರಾಡಕ್ಟ್. ಓಕೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಮೆಗ್ನೀಷಿಯಮ್ ರಿಬ್ಬನ್ನ ಯಾಕೆ ಕ್ಲೀನ್ ಮಾಡಬೇಕು ಸ್ಯಾಂಡ್ ಪೇಪರಲ್ಲಿ. ನೋಡಿ, ಮೆಗ್ನೀಷಿಯಮ್ ರಿಬ್ಬನ್ ಇದು ಅಂದರೆ ಅದು ಆಕ್ಸಿಜನ್ ರಿಯಾಕ್ಟ್ ಆಗಿ ಒಂದು ಪ್ರೊಟೆಕ್ಟಿವ್ ಲೇಯರ್ನ ಫಾರ್ಮ್ ಮಾಡುತ್ತೆ. ಈ ಪ್ರೊಟೆಕ್ಟಿವ್ ಲೇಯರ್ ಮೆಗ್ನೀಷಿಯಮ್ನ ಬರ್ನ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಆ ಮೆಗ್ನೀಷಿಯಮ್ ಆಕ್ಸೈಡ್ ಲೇಯರ್ನ ರಿಮೂವ್ ಮಾಡೋಕ್ಕೆ ನಾವು ಅದನ್ನು ರಬ್ ಮಾಡಬೇಕು. ರಬ್ ಮಾಡಿದ್ರೆ ನಮಗೆ ಪ್ಯೂರ್ ಮೆಗ್ನೀಷಿಯಮ್ ಸಿಗುತ್ತೆ. ಈ ಮೆಗ್ನೀಷಿಯಮ್ ಆಕ್ಸಿಜನ್ ಜೊತೆ ತುಂಬ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ, ಅಂದರೆ ಬರ್ನ್ ಆಗುತ್ತೆ. ಸೊ ದಿಸ್ ಇಸ್ ದಿ ಥಿಂಗ್. ಓಕೆನಾ.
ಸೊ ನಿಮಗೆ ಈ ಕ್ವೆಶನಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಅಥವಾ ಮಿಸ್ಟೇಕ್ಸ್ ನಿಮ್ಗೆ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ಐ ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್. ಓಕೆನಾ? ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.